ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚಮನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಆಗಸ್ಟ್ ತಿಂಗಳಲ್ಲಿ ಹೇಗಿದೆ ಸಿಂಹರಾಶಿಯವರಿಗೆ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ರಾಶಿಯಲ್ಲಿ ಕೇತು, ಹಾಗೆ 2ನೇ ರಾಶಿಯಲ್ಲಿ ಶುಕ್ರ, ಹಾಗೆ ಸಪ್ತಮ ರಾಶಿಯಲ್ಲಿ ರಾಹು, ಅಷ್ಟಮ ರಾಶಿಯಲ್ಲಿ ಶನೀಶ್ವರನು, ಹಾಗೆ ಏಕಾದಶ ರಾಶಿಯಲ್ಲಿ ಕುಜನು, ಹಾಗೆ 17ನೇ ತಾರೀಕಿನವರೆಗೂ ಕೂಡ ರವಿ ನಿಮ್ಮ ರಾಶಿಯಿಂದ 12ನೇ ರಾಶಿಯಲ್ಲಿ ಬುಧ ಮತ್ತು ಗುರುವಿನ ಸಂಯೋಗ, ಹಾಗೆ 17ನೇ ತಾರೀಕು ಅನಂತರದಲ್ಲಿ ನಿಮ್ಮ ರಾಶಿಗೆ ರವಿಯೂ ಕೂಡ ಬರ್ತಾನೆ, ಹಾಗೆ ಬುಧನೂ ಕೂಡ ಜೊತೆಗಿರ್ತಾನೆ. ಹೀಗೆ ಇಂತಹ ಒಂದು ಗ್ರಹಸ್ಥಿತಿ ಇದೆ. ಮಘಾ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಹುಬ್ಬ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರ ನಕ್ಷತ್ರ 1ನೇ ಪಾದ. ವಿಡಿಯೋ ಮುಗಿಯುವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂತಹ ಒಂದು ತೀರ್ಮಾನ ಹೇಳುವಂಥದ್ದಲ್ಲ. ನೋಡಿ, ಈ ತಿಂಗಳಲ್ಲಿ ಏನಿದೆಯಪ್ಪ ಅಂತಂದರೆ ಆಷಾಢ ಮಾಸದ ಒಂದು ಕೊನೆಯ ಹಂತ. ಆಷಾಢ ಮಾಸದಲ್ಲಿ ಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು. ಪ್ರತಿ ಶುಕ್ರವಾರವೂ ಕೂಡ ಲಕ್ಷ್ಮೀ ನಾರಾಯಣ ದೇವರನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು. ಹಾಗೆ 2ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. 4ನೇ ತಾರೀಕಿಗೆ ಚಾಮುಂಡೇಶ್ವರಿ ಜನ್ಮೋತ್ಸವ, ಹಾಗೆ 9ನೇ ತಾರೀಕಿಗೆ ಏಕಾದಶಿ ಇದೆ. ಇನ್ನು 11ನೇ ತಾರೀಕಿಗೆ ಮಾಸ ಶಿವರಾತ್ರಿ, 12ನೇ ತಾರೀಕಿಗೆ ಜ್ಯೋತಿರ್ ಭೀಮೇಶ್ವರ ವ್ರತ, ಹಾಗೆ 13ನೇ ತಾರೀಕಿಗೆ ನೋಡಿ ಶ್ರಾವಣ ಮಾಸ. ಬಹಳ ಮುಖ್ಯವಾಗಿ ಶ್ರಾವಣ ಮಾಸ ಅಂತಂದರೆ ಪೂಜೆ ಪುನಸ್ಕಾರಗಳಿಗೆ ಹೀಗೆ ಒಳ್ಳೆಯ ರೀತಿಯಾದಂಥ ಒಂದು ಮಾಸ. ಅದು 13ನೇ ತಾರೀಕಿಗೆ ಆರಂಭವಾಗುತ್ತೆ. 17ನೇ ತಾರೀಕಿಗೆ ನಾಗರ ಪಂಚಮಿ, 17ನೇ ತಾರೀಕಿಗೆ ಹರಿಪದ ಪುಣ್ಯಕಾಲ ಅಂದರೆ ಸಂಕ್ರಾಂತಿಯೂ ಕೂಡ ಇದೆ. ಸಿಂಹ ಸಂಕ್ರಾಂತಿ ಅಂದರೆ ದಕ್ಷಿಣಾಯಣ ಪುಣ್ಯಕಾಲವೂ ಕೂಡ ಇದೆ. ಹಾಗಾಗಿ ದಕ್ಷಿಣಾಯಣ ಆದದ್ರಿಂದ ಬಹಳ ಮುಖ್ಯವಾಗಿ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಹಾವಿಷ್ಣುವನ್ನು ಪ್ರಾರ್ಥನೆ, ಪೂಜೆ, ಪುನಸ್ಕಾರಗಳನ್ನು ಮಾಡುವಂಥದ್ದು. ಹಾಗೆ 21ನೇ ತಾರೀಕಿಗೆ ನೋಡಿ ವರಮಹಾಲಕ್ಷ್ಮಿ ಹಬ್ಬ. ಬಹಳ ಮುಖ್ಯವಾಗಿ ಎಲ್ಲರೂ ಕೂಡ ಸಡಗರ ಸಂಬರದಿಂದ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತಾರೆ. 23ನೇ ತಾರೀಕಿಗೆ ಭಾಗವತ ಏಕಾದಶಿಯೂ ಕೂಡ ಇದೆ. 24ನೇ ತಾರೀಕು ವೈಷ್ಣವ ಏಕಾದಶಿ, 25 ಅಂಗಾರಕ ಜಯಂತಿ, ಹಾಗೆ 26 ಋಗ್ವೇದಿಗಳಿಗೆ ಉಪಕರ್ಮ, 28 ತೈತ್ತರಿಯ ಯಜುರುಪಕರ್ಮ, ಹಾಗೆ 30ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ ಆರಾಧನೆ, 31ಕ್ಕೆ ಸಂಕಷ್ಟರ ಗಣಪತಿ ವ್ರತ. ಹೀಗೆಲ್ಲ ಹಬ್ಬ ಹರಿದಿನಗಳೇ ಇದೆ. ಅಂದರೆ ಬಹಳ ಮುಖ್ಯವಾಗಿ ಸಿಂಹರಾಶಿಯವರಿಗೆ ಒಂದು ಹಂತಕ್ಕೆ ಅಷ್ಟಮ ಶನಿ ಇದೆ. ಹಾಗಾಗಿ ಒಂಚೂರು ಚಿಂತೆ, ಟೆನ್ಷನ್ನು, ಒತ್ತಡಗಳು ಎಲ್ಲ ಕೆಲಸ ಮಾಡ್ತಾ ಇರುವಂಥ ಕೆಲಸ ಮುಂದೆ ಹೋಗ್ತದೆ, ಇನ್ನೇನೋ ಆಗಿಬಿಡಬೇಕು. ಆದರೆ ಆ ಕ್ಷಣದಲ್ಲಿ ನಿಂತು ಹೋಗುವಂಥದ್ದು, ಬಹಳ ನಿಧಾನ ಆಗುವಂಥದ್ದು, ಬಹಳ ಒತ್ತಡ ಬರುವಂಥದ್ದು, ಹೀಗೆ ಒಂದು ಹಂತಕ್ಕೆ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ. ಇಂತಹ ಒಂದು ಪರಿಸ್ಥಿತಿ, ಇಂತಹ ಒಂದು ಸಮಯದಲ್ಲಿ ನೀವು ಇದ್ದೀರಿ. ಹಾಗಾಗಿ ವಿಡಿಯೋ ಕೊನೆಯಲ್ಲಿ ಕೆಲವೊಂದಷ್ಟು ನಕ್ಷತ್ರ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡೋಣ. ವಿಡಿಯೋ ಕೊನೆಯವರೆಗೂ ಕೂಡ ನೀವು ನೋಡ್ತಾ ಇರಿ. ಮತ್ತು ಬಹಳ ಮುಖ್ಯವಾಗಿ ನೀವು ನಕ್ಷತ್ರ ಪರಿಹಾರಗಳನ್ನು ಮಾಡಿ ಏನಾದರೂ ಕೂಡ ಸಿಂಹರಾಶಿಯವರು ಈ ಸಮಯದಲ್ಲಿ ಏನೇನು ಜಾಗೃತ ವಹಿಸ್ಕೊಳ್ಬೇಕು ಎಂಬುದನ್ನು ಕೂಡ ವಿಡಿಯೋ ಕೊನೆಯಲ್ಲಿ ತಿಳ್ಕೊಳ್ಳೋಣ. ಹಾಗೆ ಈ ತಿಂಗಳಲ್ಲಿ ನೋಡಿ, ಒಳ್ಳೆ ಕೆಲಸ ಮಾಡಬೇಕು ಅಥವಾ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ 21ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ. ಹಾಗೆ 27ನೇ ತಾರೀಕು ಕೂಡ ಬಹಳ ಪ್ರಶಸ್ತವಾಗಿದೆ. ಇದೆರಡು ಬಹಳ ಒಳ್ಳೆಯ ಉತ್ತಮವಾದಂಥ ಒಂದು ದಿವಸ. ಇಂಥ ಒಂದು ಸಂದರ್ಭದಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಳ್ಳಿ. ಒಳ್ಳೆಯ ದಿವಸ. ಯಾಕಂದರೆ ನಾವು ಏನು ಒಳ್ಳೆಯ ಸಮಯದಲ್ಲಿ ಮಾಡ್ತೇವೆ ಅದು ಒಳ್ಳೆಯ ಫಲಗಳನ್ನು ಕೊಡುತ್ತೆ. 2 ದಿವಸ ಲೇಟ್ ಆದರೂ ಕೂಡ ಒಳ್ಳೆಯ ಫಲವನ್ನು ಖಂಡಿತವಾಗೂ ಕೊಟ್ಟೇ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಸಮಯಗಳನ್ನು ನೋಡಿಕೊಂಡು ಯಾವುದಾದ್ರೂ ಕೆಲಸಗಳನ್ನು ಆರಂಭ ಮಾಡಿ. ದಿಢೀರ್ನೇ ಗಾಬರಿ ಇದೆ ಅಥವಾ ಯಾವುದೋ ಒಂದು ಹಣ ಬಂತು ಅಂಥೇಳಿ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೀಗ ಒಂದು ಹಂತಕ್ಕೆ ಹಣಕಾಸು ಇರಬಹುದು, ಮನಸ್ಥಿತಿ ಇರಬಹುದು, ರಾಜಕೀಯ ಕ್ಷೇತ್ರ ಇರಬಹುದು, ಹೀಗೆ ಬೇರೆ ಬೇರೆ ರೀತಿಯಾದಂಥ ಅನೇಕ ಒದ್ದಾಟಗಳು, ಸಮಸ್ಯೆಗಳು ನಿಮಗಿದ್ದಾವೆ. ನೋಡೋಣ, ಒಟ್ಟಿನಲ್ಲಿ ಏನೇನು ಈ ತಿಂಗಳಲ್ಲಿ ಒಂದಷ್ಟು ಲಾಭ ಆದರೂ ಕೂಡ ಭಗವಂತ ಕೊಡ್ತಾನ ಎಂಬುದನ್ನು ಗಮನಿಸೋಣ. ಯಾಕಂದರೆ ಲಾಭ ಅಂತಂದರೆ ಒಂದು ಹಣಕಾಸು ಒಂದಾಯಿತು, 2ನೇದಾಗಿ ಮನಸ್ಥಿತಿಯು ಬಹಳ ಮುಖ್ಯವಾದಂಥದ್ದು. ಇತ್ತೀಚಿನ ದಿವಸದಲ್ಲಿ ಬಹಳಷ್ಟು ಜನರ ಜಾತಕವನ್ನು ನೋಡಿದಾಗ ನಮಗೆ ಕಾಣ್ತಾ ಇರುವಂಥದ್ದು ಒಂಥರ ಡಿಪ್ರೆಷನ್ ಆಗುವಂಥದ್ದು, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಹೇಳುವಂಥದ್ದು, ಹೀಗೆ ಮನಸ್ಸಿಗೆ ಬೇರೆ ಬೇರೆ ರೀತಿಯಾದಂಥ ಯೋಚನೆಗಳು ಬರ್ತಾ ಇರುವಂಥದ್ದು ಕಾಣುತ್ತೆ. ಹಾಗಾಗಿ ಇಷ್ಟು ದಿವಸವೇ ವೇಟ್ ಮಾಡಿದಿರಿ, ಸ್ವಲ್ಪ ಕಾಲವನ್ನು ಹಿಡ್ಕೊಂಡು ಪ್ಲ್ಯಾನನ್ನು ಬದಲಾವಣೆ ಮಾಡಿ. ಯಾಕಂದರೆ ಒಂದೇ ಥರ ಇವತ್ತಿನ ದಿವಸ ಮಾರ್ಕೆಟು, ಕೆಲಸ, ಜೀವನ ನಡೆಯುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದರೆ ಶರೀರವೇ 10 ವರ್ಷಕ್ಕೆ ಬದಲಾವಣೆ ಹೊಂದತ್ತಂತೆ. ಹಾಗಾಗಿ
ಈ ಒಂದು ಹಣಕಾಸು ಇರ್ಬೋದು, ವ್ಯಾಪಾರ ವ್ಯವಹಾರ ಇರ್ಬೋದು, ಅಭಾವ ಸಮಯಕ್ಕೆ ಬಹಳ ಚೆನ್ನಾಗಾಗುತ್ತೆ. ಕೊನೆಗದು ಕೂಡ ಕುಂಠಿತವಾದಂಥ ಅವಕಾಶಕ್ಕೆ ಬರುತ್ತೆ. ಕುಂಠಿತವಾದಂಥ ಅವಕಾಶಕ್ಕೆ ಬಂದಾಗ ಬೇರೆ ಏನೇನು ಮಾಡಬೇಕು ಅಥವಾ ಇದಲ್ಲೇ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಏನು ಮಾಡಬೇಕು ಎಂಬುದನ್ನು ಕೂಡ ನಾವು ಗಮನಿಸ್ಕೊಂಡು ಪ್ರಯತ್ನ ಮಾಡಬೇಕು. ನೋಡೋಣ ಏನೇನು ಪ್ರಯತ್ನ ಒಳ್ಳೆಯದಾಗಬಹುದು. ಒಂದನೇದಾಗಿ 2ನೇ ರಾಶಿಯಲ್ಲಿ ಶುಕ್ರ ಇದ್ದಾನೆ, ಇದು ಬಹಳ ಒಳ್ಳೆಯದು. ಶುಕ್ರ ಮತ್ತು ಶನಿಯ ದೃಷ್ಟಿ ಬಹಳ ಉತ್ತಮವಾದಂಥ ಫಲಗಳನ್ನು ನೀಡುತ್ತದೆ ನಿಮಗೆ. ಹಾಗಾಗಿ ಸ್ವಲ್ಪ ಹಣಕಾಸಿನಲ್ಲೋ ಹಿಂದೆ ಕೊಡಬೇಕಾದಂತಹ ವ್ಯಕ್ತಿಗಳು ಹಣಕಾಸನ್ನು ಕೊಡುವಂತಹ ಅವಕಾಶಗಳಾಗುತ್ತೆ. ಹಾಗೆ ಸ್ವಲ್ಪ ಶುಕ್ರನಿಗೆ ಭೂಮಿ, ವ್ಯಾಪಾರ ವ್ಯವಹಾರ ಅಥವಾ ಎಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿದಿರಿ ಅಥವಾ ಫೈನಾನ್ಸ್ ಕೊಟ್ಟು ಬಹಳಷ್ಟು ಕಷ್ಟಪಟ್ಟಿದ್ದೀರಿ, ಅವರನ್ನು ಎಲ್ಲಿ ಹುಡ್ಕೊಂಬರೋದಪ್ಪ, ಎಲ್ಲ ಆ ವ್ಯಕ್ತಿಗಳೇ ಕಾಣ್ತಾ ಇಲ್ಲ, ಚೆಕ್ ಇದೆ, ಬೇರೆ ಇದೆ, ಎಲ್ಲ ಇದೆ, ಏನು ಮಾಡೋದು ಅಂತೇಳಿ ಒದ್ದಾಡ್ತಾ ಇದ್ದರೆ ಇಲ್ಲ ಒಂದು ಕಡೆ ಹಣಕಾಸಿಗೆ ಸ್ವಲ್ಪ ದಾರಿಗಳಾಗುವಂಥ ಸಾಧ್ಯತೆಗಳು. ಯಾಕಂದರೆ ಕುಟುಂಬದಲ್ಲೂ ಕೂಡ ಶುಕ್ರನು 2ನೇ ರಾಶಿಯಲ್ಲಿದ್ದಾನೆ. ನಿಮ್ಮ ರಾಶಿಗೆ ಸ್ವಲ್ಪ ಶುಕ್ರ ಶತ್ರು ಆದರೂ ಕೂಡ ಅವನು 2ನೇ ರಾಶಿಯಲ್ಲಿದ್ದಾಗ, ಬುಧನ ರಾಶಿಯಲ್ಲಿದ್ದಾಗ ಬಹಳ ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಯಾರೋ ವ್ಯಕ್ತಿಗಳು ನಿಮ್ಗೆ ಹತ್ತಿರ ಬರುವಂಥದ್ದು, ಮಾತುಕತೆ ಆಗುವಂಥದ್ದು, ಏನೋ ಒಂದು ಸಣ್ಣ ಪುಟ್ಟ ಕಾನೂನಿನ ತೊಡಕಿದ್ರೆ ಅದೆಲ್ಲ ಬಗೆಹರಿಯುವಂಥದ್ದು, ಹೀಗೆ ಒಂದೊಂದಕ್ಕೆ ಭಗವಂತ ಎಲ್ಲೋ ಒಂದು ಕಡೆಗೆ ನಿಮಗೆ ಧೈರ್ಯವನ್ನು, ಸಾಮರ್ಥ್ಯವನ್ನು ಶುಕ್ರನು ನಿಮಗೆ ನೀಡುತ್ತಾನೆ. ಇನ್ನು ರಾಶಿಯಲ್ಲಿ ಕೇತು, ತಂದೆಯಿಂದ ಬಹಳ ಆಶೀರ್ವಾದ ಈ ತಿಂಗಳಲ್ಲಿ ನಿಮಗೆ. ತಂದೆಯವರ ಆಶೀರ್ವಾದ, ತಂದೆಯಿಂದ ಏನೋ ಒಂದು ಒಳ್ಳೆ ರೀತಿಯಾದಂಥ ನಿರೀಕ್ಷೆಗಳು. ನೀವು ಕೂಡ ಹಾಗೆ ಬಹಳ ಚೆನ್ನಾಗಿ ಅವರನ್ನು ನೋಡ್ಕೊಳ್ಳಿ, ನಡೆಸ್ಕೊಳ್ಳಿ. ಹಾಗಾಗಿ ತಂದೆ ತಾಯಿಯವರು ಇಬ್ಬರು ಕೂಡ ನಿಮಗೆ ಈ ತಿಂಗಳಲ್ಲಿ ಬಹಳ ಆಶೀರ್ವಾದವನ್ನು ಮಾಡ್ತಾರೆ. ಬಹಳಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೂಡ ನಿಮಗೆ ನೀಡುತ್ತಾರೆ. ಇದು ಬಹಳ ಉತ್ತಮವಾದಂಥದ್ದು. ಏಕಾದಶದಲ್ಲಿ ಕುಜ, ಒಂದು ಹಂತ ಕುಜನಿಂದ ಸ್ವಲ್ಪ ಸಾಲ ತೀರಿಸ್ಕೊಳ್ಳುವಂಥದ್ದು. ಹಾಗೆ ಇದ್ದಕ್ಕಿದ್ದಾಗ ನಮ್ಮ ಚಿಂತೆ, ಟೆನ್ಷನ್ ಇಂತಹದ್ದೆಲ್ಲ ಇದೆ. ಅದೆಲ್ಲದಕ್ಕೂ ಕೂಡ ಕುಜನು ಸ್ವಲ್ಪ ಧೈರ್ಯವನ್ನು ಕೊಡ್ತಾನೆ. ಕುಜನು ಯಾವಾಗೂ ಭ್ರಾತೃಕಾರಕ ಎಂಬುದಾಗಿ ಹೇಳ್ತೇವೆ. ಅಣ್ಣ ತಮ್ಮಂದರು ಅಥವಾ ನಿಮ್ಮ ಸ್ನೇಹಿತರು ಇಂತಹ ವ್ಯಕ್ತಿಗಳಿಂದ ನಾನಿದ್ದೇನೆ, ನೀವು ಮುಂದೆ ಹೋಗ್ರಿ, ಅಥವಾ ಯಾವುದೋ ಕಟ್ತಾ ಇದ್ದೇನೆ ಅಂತಂದರೆ ಬಿಲ್ಡಿಂಗನ್ನು ಕಟ್ರಿ ನೀವು, ನಾನಿದ್ದೇನೆ, ಏನು ನನ್ನ ಕೈಲಾದ ಸಹಕಾರ ಮಾಡ್ತೇನೆ, ಚೆನ್ನಾಗಾಗಲಿ, ಅನುಕೂಲ ಆಗಲಿ, ಹೀಗೆ ಒಂದು ಸಪೋರ್ಟನ್ನು ಅವರು ಕೊಡ್ತಾರೆ. ಆ ಸಪೋರ್ಟ್ ಇದ್ದರೆ ತಾನೇ ಮುಂದೇನಾದರೂ ಅನುಕೂಲ ವ್ಯವಸ್ಥೆಗಳಾಗುವಂಥದ್ದು. ಜೀವನದಲ್ಲಿ ಸಪೋರ್ಟೇ ಇಲ್ಲ ಅಂತಂದರೆ ಯಾವುದೂ ಅನುಕೂಲ ಆಗಲಿಕ್ಕಿಲ್ಲ. ಹಾಗಾಗಿ ಒಂದು ಋಣಬಾಧೆಗಳನ್ನು ಕಡಿಮೆ ಮಾಡುವಾಗ ಮಾಡ್ತಾನೆ ಕುಜ. 2ನೇದಾಗಿ ನಿಮ್ಮ ಸಹೋದರರಿಂದ ಅನುಕೂಲ ಆಗುವಾಗ ಮಾಡ್ತಾನೆ. 3ನೇದಾಗಿ ಬಿಲ್ಡಿಂಗ್ ಕಟ್ಟುವಂತಹದ್ದು, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಎಲ್ಲ ಒಂದು ಕಡೆಗೆ ಲಾಭಾಂಶಗಳು ಸಿಗುವ ಹಾಗೆ ಕುಜನ ನೀಡುತ್ತಾನೆ. ಅದರ ಜೊತೆಯಲ್ಲಿ ಶರೀರದಲ್ಲಿರುವಂತಹ ರಕ್ತ ಮತ್ತು ಶರೀರದಲ್ಲಿ ಏನಾದರೂ ಸಣ್ಣ ಪುಟ್ಟ ಅವಯಗಳು ಗಾಯ ಆಗಿದ್ದರೆ ಅದಕ್ಕೆಲ್ಲ ಸ್ವಲ್ಪ ಚಿಕಿತ್ಸೆಗಳ ಮೂಲಕವಾಗಿ ಪರಿಹಾರ ಆಗುವ ಕುಜನ ಉಂಟು ಮಾಡುತ್ತಾನೆ. ಹಾಗಾಗಿ ಕುಜನ ಈ ತಿಂಗಳಲ್ಲಿ ಬಹಳ ಒಳ್ಳೆಯ ರೀತಿಯಾದಂತಹ ಫಲಗಳನ್ನು ನೀಡಲಿಕ್ಕಿದ್ದಾನೆ. ಇನ್ನು 12ನೇ ರಾಶಿಯಲ್ಲಿ ಗುರು ಉಚ್ಚವಾಗಿದ್ದಾನೆ. ಧರ್ಮದ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ, ಹಿಂದೂ ಕೂಡ ಮಾಡ್ತಾ ಇದ್ದೀರಿ, ಈಗೂ ಮಾಡ್ತೀರಿ, ಮುಂದೂ ಮಾಡ್ತೀರಿ. ಆದರೆ ಆ ಧರ್ಮದ ಕೆಲಸ ಮಾಡ್ತಾ ಇದ್ದ ಕೆಲವೊಂದಷ್ಟು ತೊಂದರೆಗಳು ಬರುತ್ತೆ. ಬಹಳಷ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋದರೆ ವಿಘ್ನಗಳು ಬರುತ್ತೆ. ಭಗವಂತ ನಮ್ಮನ್ನು ಪರೀಕ್ಷೆ ಮಾಡ್ತಾನಂತೆ. ಕೆಲವೊಂದು ಸಲ ಕೊಟ್ಟು ನೋಡ್ತಾನೆ, ಕೆಲವೊಂದು ಸಲ ಕೊಡದೇನೂ ಕೂಡ ನೋಡ್ತಾನೆ ಭಗವಂತ. ಯಾಕಂದರೆ ಭಗವಂತನ ಲೀಲೆ ಜಗತ್ತು. ಹಾಗಾಗಿ ನಾವು ಇಲ್ಲದೇ ಇದ್ದಾಗ ಬಹಳಷ್ಟು ದುಃಖ ಪಟ್ಕೊಂಡು ಭಗವಂತನನ್ನು ಬೈಯುವುದಿಲ್ಲ ಅರ್ಥ ಇಲ್ಲ. ಎಷ್ಟೋ ಜನ ನೋಡ್ತೇವೆ ನಾವು, ಏನು ಸ್ವಾಮಿ ನಮ್ಮ ಜೀವನಕ್ಕೆ ಭಗವಂತನೇ ಇಲ್ಲ ಅಂಥೇಳಿ ಬೈಕೊಳ್ತಾರೆ. ಆದರೆ ನಮ್ಮ ಪ್ರಾರಬ್ಧ ಕರ್ಮವನ್ನು ನಮ್ಮ ಜೀವಿತದ ಅವಧಿಯಲ್ಲಿ ನಾವು ಅನುಭವಿಸಬೇಕೇ ಬಿಟ್ಟರೆ, ಯಾರನ್ನೋ ವ್ಯಕ್ತಿಗಳನ್ನೋ ಬೈದರೆ, ಭಗವಂತನನ್ನು ಬೈದರೆ ಅಥವಾ ಇನ್ನೊಂದು ಕರ್ಮವನ್ನು ಬೈದರೆ ಯಾವ ಫಲವೂ ಕೂಡ ಸಿಗುವುದಿಲ್ಲ. ಅದರಿಂದ ನಮಗೆ ದೋಷ ಪಾಪವೇ ಬಿಟ್ಟರೆ ಮಹಾತ್ಮರನ್ನು, ಗುರುಗಳನ್ನು, ದೇವರನ್ನು ಬೈದರೆ. ಹಾಗಾಗಿ ನಾವು ಏನೇನು ಪ್ರಾರಬ್ಧ ಕರ್ಮವನ್ನು ಮಾಡಿದ್ದೇವೆ ಅದನ್ನು ಬಹಳಷ್ಟು ಸಲ ನಾವು ಯೋಚನೆ ಮಾಡಿದರೆ ಅನುಭವಿಸಬೇಕು ಎಂಬುದೇ ಕಾಣುತ್ತದೆ. ಆದರೆ ಕೆಲವೊಂದಷ್ಟು ಭಗವಂತನ ಮೊರೆ ಹೊರದಾಗ ಅಥವಾ ಒಂದಷ್ಟು ದೇವತಾ ಆರಾಧನೆಯನ್ನು ಮಾಡಿದಾಗ, ಜಪಾನುಷ್ಠಾನಗಳನ್ನು ಮಾಡಿದಾಗ ಇದೆಲ್ಲ ಒಂದು ಹಂತಕ್ಕೆ ಆಗುವಂತಹ ತೊಂದರೆಗಳು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಗುವಂಥ ಸಾಧ್ಯತೆಗಳನ್ನು ನಾವು ಜೀವನದಲ್ಲಿ ಸದಾಕಾಲ ಗಮನಿಸ್ತೇವೆ. ಅದನ್ನು ವೀಕ್ಷಣೆ ಮಾಡಿದಾಗ ಪ್ರತ್ಯಕ್ಷವಾದಂಥ ಉದಾಹರಣೆಯೂ ಕೂಡ ಕಾಣುತ್ತದೆ. ಇನ್ನು ಬುಧನು 12ನೇ ರಾಶಿಯಲ್ಲಿದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಏನೋ ಒಂದು ಸಮಾಧಾನ ವ್ಯವಸ್ಥೆಗಳು ಸಿಗುವಂಥದ್ದು, ವಿದ್ಯಾರ್ಥಿಗಳೇ ಏನೋ ಚೆನ್ನಾಗಿ ಓದುವಂಥದ್ದು, ನಿಮಗೆ ಏನೋ ಒಳ್ಳೆಯ ವಿದ್ಯಾರ್ಥಿಗಳು ನಿಮಗೆ ಸ್ನೇಹಿತರು ಸಿಗುವಂಥ ಹಂತವೂ ಕೂಡ ಇದೆ. ಹಾಗಾಗಿ ಇದು ಬಹಳ ಉತ್ತಮವಾದಂಥದ್ದು. ಮತ್ತು ಒಂದು ಹಂತಕ್ಕೆ ಆರೋಗ್ಯವೂ ಕೂಡ ಈ ತಿಂಗಳು ಸ್ವಲ್ಪ ಸುಧಾರಣೆ ಆಗಬಹುದು. ರಾಶಿಯಲ್ಲಿ ರವಿ ಕೂತ್ಕೊಳ್ತಾನೆ. ಹಾಗಾಗಿ ಆತ್ಮಕಾರಕ ರವಿ ಎಷ್ಟೋ ಸಲ ನನ್ನ ಕೈಯಲ್ಲಿ ಆಗಲ್ಲ, ನನಗೆ ಸಿಗಲ್ಲ, ಯಾಕಂದರೆ ಹಿಂದೆಲ್ಲ ನಿಮಗೆ ಸಾಕಷ್ಟು ದುಃಖ ಚಿಂತೆಗಳು ಬಂದಿದೆ. ಹಾಗಾಗಿ ಕೆಲವೊಂದಷ್ಟು ಆಗಲ್ಲ ಆಡುವಂಥದ್ದು ಈ ತಿಂಗಳು ನನ್ನ ಕೈಯಿಂದ ಆಗುತ್ತೆ, ನನಗೆ ಸಿಗತ್ತೆ ಅಂತ ಹೇಳಿ 17ನೇ ತಾರೀಕು ಅನಂತರದಲ್ಲಿ ನಿಮ್ಗೆ ಆಗುವಂಥ ಸಾಧ್ಯತೆಗಳಿದೆ. ರವಿ ನಿಮ್ಮನ್ನು ಬೆಳಕಿಗೆ ತರುವ ಹಾಗೆ ಮಾಡ್ತಾನೆ, ಸ್ವಲ್ಪ ಸನ್ಮಾನಗಳು ಸಿಗುವ ಹಾಗೆ ಮಾಡ್ತಾನೆ. ರಾಜಕೀಯ ಮುಖಂಡರಿದ್ದರೆ ನಿಮ್ಗೆ ಮುಂದೆ ಅವಕಾಶ ಕೊಟ್ಟು ಕೂರಿಸ್ತಾರೆ ನಿಮಗೆ. ಹೀಗೆ ಎಲ್ಲವೂ ಕೂಡ ಮುಂದೆ ನಿಮಗೆ ಬರುತ್ತೆ. ಹಾಗೆ ನಿಮ್ಮಲ್ಲಿ ಸುಸಾಮರ್ಥ್ಯವೂ ಕೂಡ ಇದೆ. ಸಿಂಹರಾಶಿಯವರಿಗೆ ಸುಸಾಮರ್ಥ್ಯ ಹೇಗಿದೆ ಅಂತಂದರೆ ಬಹಳ ಉತ್ತಮವಾದಂಥ ಸುಸಾಮರ್ಥ್ಯ ಇದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಚಿಂತೆ, ಎಲ್ಲೋ ಒಂದು ಕಡೆ ಟೆನ್ಷನ್ನು ಭಾಳಷ್ಟು ಇರುತ್ತೆ. ಆ ಚಿಂತೆ ಟೆನ್ಷನ್ನೆಲ್ಲ ಬದಿಗೊತ್ತಿ ನಮಗೆ ಯಾವ ಕೆಲಸ ಆಗಬೇಕು, ಯಾವ ಕೆಲಸದಿಂದ ನಾವು ಮುಂದೆ ಹೋಗಬೇಕು ಅದನ್ನು ಜಾಸ್ತಿ ಗಮನಿಸ್ಕೊಂಡು ಪ್ರಯತ್ನ ಮಾಡ್ತಾ ಬರಬೇಕು. ಅದು ಬಹಳ ಉತ್ತಮವಾದಂಥದ್ದು. ಇನ್ನು ಸಪ್ತಮದ ರಾಹು, ಸ್ವಲ್ಪ ಪ್ರಯಾಣ ಯೋಗವನ್ನು ಕೂಡ ರಾಹು ನಿಮ್ಗೆ ಅನುಗ್ರಹ ಮಾಡಬಹುದು ಈ ತಿಂಗಳಲ್ಲಿ.
ಸ್ವಲ್ಪ ಒಂದು ದೇವಸ್ಥಾನಾದಿಗಳಿಗೆ ಹೋಗುವಂಥದ್ದು ಅಥವಾ ಧಾರ್ಮಿಕ ಕೇಂದ್ರಗಳಿಗೆ ಹೋಗಿ ನಿಂತ್ಕೊಂಡು ಜವಾಬ್ದಾರಿ ತೆಗೆದುಕೊಂಡು ಮಾಡುವಂಥದ್ದು, ಅಥವಾ ವಿವಾಹ ಮುರಿದು ಹೋಗಿದೆ, ಸಪ್ತಮಕ ರಾಹು ಯಾವಾಗೂ ಕೂಡ ಇದ್ದಾಗ ವಿವಾಹಾದಿ ಮಂಗಲ ಕಾರ್ಯಗಳು ಮುರಿದು ಹೋದರೆ ಅದು ಸೇರಿಸುವಂಥ ಪ್ರಯತ್ನ ಆಗುತ್ತೆ. ಅಥವಾ ಡೈವರ್ಸ್ ಆಗಿ ಹೆಚ್ಚು ಕಡಿಮೆಯಾಗಿ ಎಲ್ಲೋ ಒಂದು ಕಡೆಗೆ ದೂರ ಇದ್ದೇವೆ, ಯಾವುದೋ ಕೇಸು ಇತ್ಯಾದಿಗಳು ನಡೀತಾ ಇದೆ ಅಂತಂದರೆ ಇನ್ನೂ ಸ್ವಲ್ಪ ಬದಲಾವಣೆ ಕೊಡುವಂಥ, ಯಾಕಂದರೆ ಶುಕ್ರ ಆಳುವಂಥವನು ಅಷ್ಟಮ ರಾಶಿಗೆ ದೃಷ್ಟಿ ಇದ್ದಾನೆ ಮತ್ತು ಕುಟುಂಬ ರಾಶಿಯಲ್ಲಿದ್ದಾನೆ ಶುಕ್ರ. ಒಂದಂತಕ್ಕೆ ಶುಕ್ರನು ವಿವಾಹಾದಿ ಮಂಗಲ ಕಾರ್ಯಕ್ಕೆ ಅವಕಾಶಗಳನ್ನು ಕೊಡ್ತಾನೆ, ಸೇರಿಸುವಂಥದ್ದು, ತೊಂದರೆ ಪರಿಹಾರ ಮಾಡುವಂಥದ್ದನ್ನು ಕೂಡ ಕೊಡ್ತಾನೆ. ಹಾಗೆ ಕುಟುಂಬದಲ್ಲಿ ಸ್ವಲ್ಪ ರಕ್ಷಣೆ ಆಗುವಂಥ ಸಾಧ್ಯತೆಗಳಿದೆ ಎಂಬುದನ್ನು ಕೂಡ ನಾವು ಗಮನಿಸಬಹುದು. ಹಾಗೆ ಸ್ವಲ್ಪ ವಾಹನದ ವಿಷಯದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಜಾಗೃತಿ ವಹಿಸಿ, ಒಂದು 5-6 ವಿಷಯದಲ್ಲಿ ಜಾಗೃತಿ ವಹಿಸಿ. ಒಂದು ವಾಹನದಿಂದ ಸಣ್ಣ ಪುಟ್ಟ ಅವಘಡಗಳು, ತೊಂದರೆಗಳು ಬರಬಹುದು. ಎರಡನೇದಾಗಿ ಇದು ಕೆಲಸವನ್ನು ದಿಢೀರ್ನ ಬಿಡ್ಲಿಕ್ಕೆ ಹೋಗಬೇಡಿ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತೇವೆ, ಬೇರೆ ಕೆಲಸ ಚೆನ್ನಾಗಿದೆ ಅದು ಬಂದಿದೆಯಲ್ಲ ಅದಕ್ಕೆ ಹೋಗ್ಬೇಡೋಣ ಅನಿಸುತ್ತೆ. ಆದರೆ ಪುನಃ ಕೆಲವೊಂದು ಸಲ ತೊಂದರೆಗಳನ್ನು ಕೂಡ ನಾವು ಅನುಭವಿಸಬೇಕಾಗತ್ತೆ ಪುನಃ ಹೋಗಿ. ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ ಉದ್ಯೋಗದಲ್ಲಿ. ಮೂರನೇದಾಗಿ ಸ್ವಲ್ಪ ನಿಮ್ಮ ಅನ್ನಾಹಾರಗಳನ್ನು ಎಲ್ಲಿ ಊಟ ಮಾಡಬೇಕು, ಹೇಗೆ ಮಾಡಬೇಕು, ಯಾಕಂದರೆ ಆಹಾರ ಶುದ್ಧಿಯಾಗಿರಬೇಕು. ಶುದ್ಧಿಯಾದಂಥ ಆಹಾರವನ್ನು ಊಟ ತಿಂಡಿ ಮಾಡುವಂಥ ಪ್ರಯತ್ನ ಮಾಡಿ. ಯಾಕಂದ್ರೆ ನಮಗೆ ಇವತ್ತು ಪುರುಸತ್ತಿಲ್ಲ, ಎಷ್ಟಂತಂದರೆ ಎಷ್ಟು ಫಾಸ್ಟ್ ಆದರೂ ಬಹಳ ಒಳ್ಳೆಯದೇ. ಇವತ್ತು ಮಾರ್ಕೆಟಲ್ಲಿ ಅನ್ನವೇ ಸಿಕ್ಕಿದ್ರೂ ಕೂಡ ಅದು ನಮಗೆ ಬಹಳ ಒಳ್ಳೆಯದೇ ಅಲ್ವಾ. ಆದರೆ ಪ್ರತಿಯೊಂದು ಕೂಡ ಜಗತ್ತಿನಲ್ಲಿ ಹಂತ ಹಂತವಾಗಿ ಆಗ್ತಾ ಬರಬೇಕು. ಒಂದೇ ಸಲ ಯಾವುದೂ ಕೂಡ ಮತ್ತೆ ಒಳ್ಳೆಯ ರೀತಿಯಾದಂತಹ ಅನ್ನಾಹಾರಗಳ ಪರಿಣಾಮ ಕೊಡೋದಿಲ್ಲ. ಅಕ್ಕಿ ಹಾಕಬೇಕು, ಅಕ್ಕಿ ಬೇಯಬೇಕು, ಅನಂತರ ಅನ್ನ ಮಾಡಬೇಕು, ಊಟ ಮಾಡಬೇಕಲ್ವ. ಹಾಗೆ ಒಂದೊಂದಾಗಿ ಆದರೆ ನಾವು ಮಾಡುವಂತಹ ಕ್ರಿಯೆ ಮಾತ್ರ, ಅದರ ಫಲ ಹೇಳುವಂಥದ್ದು ಬೇರೆ ಬೇರೆ ರೀತಿಯಾದಂಥ ಫಲಗಳು ನಮ್ಗೆ ಗೊತ್ತಿಲ್ಲದೆ ಇದ್ದ ಹಾಗಾಗುತ್ತೆ ಜಗತ್ತಿನಲ್ಲಿ. ಹಾಗಾಗಿ ನಾವು ಏನೇ ಇದ್ದರೂ ಕೂಡ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶುಚಿತ್ವವಾಗಿ ಆದಷ್ಟು ನಾವೇ ಸಿದ್ಧತೆ ಮಾಡಿಕೊಂಡು, ನಮ್ಮವರೇ ಸಿದ್ಧತೆ ಮಾಡಿಕೊಂಡು ಅಂತಹ ಊಟ ಆಹಾರಗಳನ್ನು ಮಾಡಿ, ಅದರಿಂದ ಬಹಳ ಒಳ್ಳೆಯದು. ಇನ್ನು ಸ್ವಲ್ಪ ಒಂದೆರಡು ವಿಷಯದ ಜಾಗ್ರತೆ. ಒಂದು, ನಿಮ್ಮ ಕುಟುಂಬದ ವಿಷಯದಲ್ಲಿ, ನಿಮ್ಮ ಹೆಂಡತಿ ಮಕ್ಕಳ ವಿಷಯದಲ್ಲಿ ಮತ್ತು ನಿಮ್ಮವ್ರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ದಿಢೀರ್ನ ಸಣ್ಣ ಪುಟ್ಟ ಮನಸ್ತಾಪಗಳು, ತೊಂದರೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ತುಂಬ ಪರ್ಸನಲ್ ಲೈಫನ್ನು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳುವಂಥದ್ದು ಒಳ್ಳೆಯದು. ಇನ್ನು ವಿಶೇಷವಾದಂತಹ ನಿಮಗೆ ಮಾಹಿತಿ ಏನಪ್ಪ ಅಂತಂದರೆ, ಒಂದಂತಕ್ಕೆ ಹಿಂದೂ ಕೂಡ ರಾಜರಾಗಿದ್ದವರು ಈಗ ಒಂದು ಅಷ್ಟಮ ಶನಿ ಇದ್ದದರಿಂದ ಸ್ವಲ್ಪ ಕೈ ಕಟ್ಟಿದೆ, ಸ್ವಲ್ಪ ಹಣಕಾಸು ಕಟ್ಟಿದೆ, ಎಲ್ಲವೂ ಕೂಡ ಅನಿಸ್ತಾ ಇದೆ. ಹಾಗಾಗಿ ಮನಸ್ಸನ್ನು ಬಹಳಷ್ಟು ಡಿಪ್ರೆಷನ್ ಮಾಡಿಕೊಳ್ಳುವಂಥದ್ದು, ನನ್ನ ಕೈಲಿ ಆಗಲ್ಲ ಅಂದ್ಕೊಳ್ಳುವಂಥದ್ದೆಲ್ಲ ಬಿಟ್ಟುಬಿಡಿ. ಫಸ್ಟ್ ಎಲ್ಲವೂ ಕೂಡ ಸಿದ್ಧಿಯಾಗುತ್ತೆ. ಯಾಕಂದರೆ ರವಿ ಆ ರಾಶಿಗೆ ಬರ್ತಾ ಇದ್ದಾನೆ. ಹಾಗಾಗಿ ಆತ್ಮಕಾರಕನಾದಂಥ ರವಿ ಬಂದ ಮೇಲೆ ರವಿ ಏನಾರು ಒಂದು ಹಂತಕ್ಕೆ ಬದಲಾವಣೆ ಮಾಡ್ತಾನೆ. 10 ಕೆಲಸ ಆಗಬೇಕಾದದ್ದಲ್ಲಿ ಒಂದು 3-4 ಕೆಲಸ ಆದರೂ ಕೂಡ ಆಗುವ ಹಾಗೆ ರವಿ ಅನುಗ್ರಹಿಸ್ತಾನೆ. ಆ 1, 2, 3, 4 ಕೆಲಸಗಳೇ ಏನಾದರೂ ಕೂಡ ಆಗಿಬಿಡುತ್ತೆ. ಹಾಗಾಗಿ ಅದು ಬಹಳ ಒಳ್ಳೆಯದಾದಂಥದ್ದು. ಹಾಗೆ ನೀರಿನ ವ್ಯವಹಾರ ಮಾಡುವವರಿಗೆ ಬಹಳ ಉತ್ತಮವಾದಂಥದ್ದು. ನೀವೇನಾದರೂ ಅವಕಾಶಗಳಿದ್ದರೆ ಅದನ್ನು ಆರಂಭ ಮಾಡಿ. ಮತ್ತು ಈಗ ಮುಂದೆ ಹೋಗ್ತಾ ಗ್ರಹಸ್ಥಿತಿಯೆಲ್ಲ ಸ್ವಲ್ಪ ಬದಲಾವಣೆ ಆಗ್ತಾ ಬರುತ್ತೆ. ಹಾಗಾಗಿ ಏನಾದ್ರು ಒಂದು ಸ್ವಲ್ಪ ನೂತನವಾದಂಥ ಬಿಸ್ನೆಸ್ಸನ್ನು ಆರಂಭ ಮಾಡೋದು, ನೂತನವಾದಂಥ ಸಣ್ಣ ಕೆಲಸಗಳನ್ನು ಆರಂಭ ಮಾಡೋದು, ಅಥವಾ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು. ಯಾಕಂದರೆ ಉದ್ಯೋಗಕ್ಕೆ ಹೋಗುವಂಥದ್ದು ನೀವು ಸ್ವಲ್ಪ ಕಡಿಮೆನೇ ನೀವು. ಹಾಗಾಗಿ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, ಉದ್ಯೋಗದಲ್ಲಿ ಮುಂದೆ ಹೋಗುವಂಥದ್ದು, ಇಂಥ ಕೆಲಸಗಳು ಬಹಳ ಮಟ್ಟಿಗೆ ನೀವು ಮಾಡ್ತೀರಿ ಅಲ್ವಾ. ಹಾಗಾಗಿ ಅದನ್ನು ಸೃಷ್ಟಿ ಮಾಡಿ. ಎಷ್ಟೋ ಸಲ 10 ಜನಕ್ಕೆ ಉದ್ಯೋಗ ಕೊಡುವಂಥ ಯೋಗ ಬರುವುದಿಲ್ಲ. ಆದರೆ ಸಿಂಹರಾಶಿಯವರನ್ನು ನಾವು ನೋಡ್ತಾ ಹೋದರೆ ಎಲ್ಲರಿಗೂ ಕೂಡ ದಾನ ಮಾಡುವಂಥದ್ದು, ಉದ್ಯೋಗದ ಅವಕಾಶ ಕೊಡುವಂಥದ್ದು, ಇನ್ನೊಬ್ಬರಿಗೆ ಸಾಲ ಸೌಲಭ್ಯ ಮಾಡುವಂಥದ್ದು, ರಾಜಕೀಯ ಮುಖಂಡರಾಗುವಂಥದ್ದು, 4 ಜನಕ್ಕೆ ನೀವು ಮುಂದೆ ಎದ್ದು ಕಾಣುವಂತಹದ್ದು, ಮತ್ತು ಎಷ್ಟು ರಿಸ್ಕ್ ಇದ್ದರೂ ಕೂಡ ಜೀವನದ ರಿಸ್ಕನ್ನು ತೆಗೆದುಕೊಳ್ಳುವಂಥದ್ದು ಇದು ಬಹಳ ಕಡಿಮೆ ಅನ್ನುವ ಜಗತ್ತಿನಲ್ಲಿ. ಹಾಗಾಗಿ ಇಂತಹ ಅವಕಾಶಗಳನ್ನು ನಿಮ್ಮ ಭಗವಂತ ಕೊಟ್ಟಿದ್ದಾನೆ. ಎಲ್ಲರಿಗೂ ಎಲ್ಲ ಅವಕಾಶಗಳನ್ನು ಕೂಡ ಕೊಡುವುದಿಲ್ಲ. ನೋಡಿ, ರಿಯಲ್ ಎಸ್ಟೇಟ್ ಉದ್ಯಮಗಳು 100 ಜನಕ್ಕೆ ಮನೆ ಮಾಡಿಕೊಡುವಂಥ ಯೋಗವನ್ನು ಕೂಡ ಭಗವಂತ ನೀಡ್ತಾನೆ. ಹಾಗಾಗಿ ಭಗವಂತ ಒಬ್ಬರಿಗೆ ಒಂದೊಂದು ವೃತ್ತಿಯನ್ನು, ಒಂದೊಂದು ಕೆಲಸವನ್ನು ಕೊಡ್ತಾನೆ. ಆ ಕೆಲಸದಲ್ಲಿ ಕೆಲವೊಂದು ಸಲ ಕಷ್ಟ ಅಂತ ಅನಿಸುತ್ತೆ, ಕೆಲವೊಂದು ಸಲ ಸಮಸ್ಯೆ ಅಂತ ಅನಿಸುತ್ತೆ. ಆದರೆ ಆ ಕೆಲಸವನ್ನೇ ನಾವು ಶ್ರದ್ಧೆಯಿಂದ ಮಾಡಿದಾಗ ಅದೇ ಖುಷಿ ಕೊಡುತ್ತೆ, ಅದೇ ಜೀವನದಲ್ಲಿ ಲಾಭಾಂಶಗಳನ್ನು ಕೂಡ ಕೊಡುತ್ತದೆ. ಹಾಗಾಗಿ ಮಾಡುವಂಥ ಕೆಲಸದಲ್ಲಿ ಪ್ರಯತ್ನವನ್ನು ಮಾಡಿ. ಬೇರೆ ಬೇರೆ ರೀತಿಯಾದಂಥ ಈ ಕ್ಷಣಕ್ಕೆ ಬೇಡ, ಮುಂದೆ ಹೂಡಿಕೆ ಮಾಡುವಂಥ ಸಮಯವೂ ಕೂಡ ಬರುತ್ತೆ. ಅದನ್ನು ಆ ಸಮಯದಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಇನ್ನು ನಕ್ಷತ್ರ ಪರಿಹಾರಗಳೇನು ಈ ತಿಂಗಳಲ್ಲಿ? ಮಘಾ ನಕ್ಷತ್ರ 1, 2, 3, 4ನೇ ಪಾದ. ನೋಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾಗರ ಪಂಚಮಿ 17ನೇ ತಾರೀಕಿಗಿದೆ. ನಾಗರ ಪಂಚಮಿ ದಿವಸ ನಾಗದೇವತೆಯನ್ನು ಭಕ್ತಿಯಿಂದ ಪೂಜೆ ಪುನಸ್ಕಾರವನ್ನು ಮಾಡಿ. ನಾಗದೇವತಾನುಗ್ರಹದಿಂದ ಬಹಳ ಒಳ್ಳೆಯದಾಗುತ್ತೆ. ಬಹಳ ಕಷ್ಟ ತೊಂದರೆಗಳೆಲ್ಲ ಪರಿಹಾರ ಆಗುತ್ತೆ. ಮತ್ತು ನೀವು ಮನಸ್ಸಲ್ಲಿ ಏನು ಅಂದ್ಕೊಳ್ತೀರೋ ಅಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಡೀತದೆ. ಅದು ಬಹಳ ಉತ್ತಮವಾದಂಥದ್ದು. ಇನ್ನು ಹುಬ್ಬ ನಕ್ಷತ್ರ ನೋಡಿ, ವರಮಹಾಲಕ್ಷ್ಮಿ ಎಂಬ 21ನೇ ತಾರೀಕಿಗೆ ನೀವು ಪ್ರೀತಿಯಿಂದ ಮಹಾಲಕ್ಷ್ಮಿಯನ್ನು ಕೇಳ್ಕೊಳ್ಳಿ, ಜಗನ್ಮಾತೆ ನನ್ನನ್ನು ಅನುಗ್ರಹ ಮಾಡು. ಯಾಕಂದ್ರೆ ನನ್ನಲ್ಲಿ ಅನೇಕ ಕಷ್ಟ, ಅನೇಕ ಸಮಸ್ಯೆಗಳು, ಅನೇಕ ತೊಂದರೆಗಳೆಲ್ಲ ಇದ್ದಾವೆ. ಇದನ್ನೆಲ್ಲ ಪರಿಹಾರ ಮಾಡಿ ನನಗೆ ಒಳ್ಳೆಯ ರೀತಿಯಾದಂಥ ಶ್ರೇಯಸ್ಸನ್ನು, ಲಾಭವನ್ನು ಅನುಗ್ರಹ ಮಾಡು ಅಂಥೇಳಿ ಅವರ ಮಹಾಲಕ್ಷ್ಮಿಯಲ್ಲಿ ಕೇಳ್ಕೊಳ್ಳಿ. ಉತ್ತರ ನಕ್ಷತ್ರ 1ನೇ ಪಾದ. ನೀವು 28ನೇ ತಾರೀಕಿಗೆ ಸಾಧ್ಯವಾದರೆ ಉಪಕ್ರಮದ ದಿವಸ ಹುಣ್ಣಿಮೆಯೂ ಕೂಡ ಇದೆ. ಆ ದಿವಸ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು
ಕಮಲವಾಸಿನಿ ವಿದ್ಯೆ ಅಂತ ಒಂದಿದೆ ನಮ್ಮ ದಶಮಹಾವಿದ್ಯೆಯಲ್ಲಿ. ಹಾಗಾಗಿ ಕಮಲಾತ್ಮಕ ಅಂತ ಕರೀತಾರೆ. ಒಟ್ಟಿನಲ್ಲಿ ಆ ಹುಣ್ಣಿಮೆ ದಿವಸ ಕಮಲದ ಹೂವನ್ನು ಮಹಾಲಕ್ಷ್ಮಿ ತಾಯಿಗೆ ಅರ್ಪಣೆ ಮಾಡಿ, ಒಂದು ಲಕ್ಷ್ಮೀನಾರಾಯಣ ಹೃದಯ ಅಂತಿದೆ ಸ್ತೋತ್ರ, ಅದನ್ನು ಶ್ರವಣ ಮಾಡಿ ತನ್ಮೂಲಕವಾಗಿ ಒಂದು ಆರ್ಥಿಕವಾದಂಥ ಅನುಕೂಲತೆಗಳಾಗುತ್ತೆ. ಮತ್ತು ಜೀವನದಲ್ಲಿ ಒಂದಷ್ಟು ಕಷ್ಟ, ಒಂದಷ್ಟು ತೊಂದರೆಗಳು ಬರ್ತಾ ಇದೆ, ಅದಕ್ಕೆಲ್ಲ ಆ ಭಗವಂತನೇ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ನೀವು ಪರಿಹಾರವನ್ನು ಕೂಡ ಅನುಗ್ರಹಿಸ್ತಾನೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ ವಿಜಯೋ ಭೂತೃ ಧ್ರುವಾನಿ ತ್ರಿಮತಿರಮಮ ಎಂಬುದಾಗಿ ಹೇಳುತ್ತಾರೆ. ಹಾಗಾಗಿ ಭಗವಂತ ಶ್ರೀ ಅನುಗ್ರಹ ಮಾಡುವಂಥ ಶಕ್ತಿಯು ನಿಮ್ಮ ಜೊತೆಗೆ ಸದಾಕಾಲ ಇರಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಮರ್ಯಾದೆ ಇದ್ದ ಉತ್ತರ ನಕ್ಷತ್ರ 1ನೇ ಪಾದದವರು ಕಮಲವಾಸಿನಿ ಅಥವಾ ಕಮಲಾತ್ಮಕ ಮಹಾಲಕ್ಷ್ಮಿಯನ್ನು ಹುಣ್ಣಿಮೆ ದಿವಸ ಭಕ್ತಿಯಿಂದ ಸ್ಮರಣೆ ಮಾಡಿ, ಅದರಿಂದ ನಿಮ್ಗೆ ಆರ್ಥಿಕವಾದಂಥ ಅನುಕೂಲತೆಗಳನ್ನು ಕೂಡ ಭಗವಂತ ನೀಡುತ್ತಾನೆ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.